Hello everyone, welcome back to Chalan. In previous video, we studied about equally likely events. In today's video, we will learn about sure event. In a ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಇವೆಂಟ್ಸ್ಗಳಲ್ಲಿ ಈಕ್ವಲ್ ಲೈಕ್ಲಿ ಇವೆಂಟ್ಗಳ ಬಗ್ಗೆ ನೋಡಿದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಶ್ಯೂರ್ ಇವೆಂಟ್ ಅಂದ್ರೇನು ಮತ್ತು ಅದರ ಎಕ್ಸಾಂಪಲ್ಸ್ಗಳ ಬಗ್ಗೆ ನೋಡೋಣ ಅಂತ. ಚಲನನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿರಿ. ಮುಂದಿನ ವಿಡಿಯೋಗಳು ನಿಮ್ಗೆ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ದಲ್ಲಿ ಡಿಸ್ಪ್ಲೇ ಕೂಡ ಆಗ್ತಿರ್ತಾವೆ. ಮೀನಿಂಗ್ ನೋಡೋದಾದ್ರೆ ಶ್ಯೂರ್ ಇವೆಂಟದ್ದು, ಎ ಶ್ಯೂರ್ ಇವೆಂಟ್ ಈಸ್ ಆನ್ ಇವೆಂಟ್ that will definitely happen. There is no chance of it not happening. ಒಂದು ಇವೆಂಟು, ಆ ಇವೆಂಟ್ ಏನು ಅಂತಂದ್ರೆ ಡೆಫಿನೆಟ್ಲಿ ಆಗತೈತಿ, ಹ್ಯಾಪನ್ ಆಗತೈತಿ ಅಂಥದಕ್ಕೆ ನಾವು ಶ್ಯೂರ್ ಇವೆಂಟ್. ಕನ್ನಡದಲ್ಲಿ ನಾವು ಹೇಳ್ತೇವಲ್ಲ, ಶ್ಯೂರ್ ಅಂದ್ರೆ ನಿಶ್ಚಿತವಾಗಿ ಆಗೋದು ಅಂತ ಏನು ಹೇಳ್ತೀವಿ ಆ ಥರ. ಇಟ್ ಮೀನ್ಸ್ ಆನ್ ಇವೆಂಟ್ ದ್ಯಾಟ್ ವಿಲ್ ಆಲ್ವೇಸ್ ಹ್ಯಾಪನ್ ಆರ್ ಆಕರ್. A mathematical term of sure event is the probability of sure event is 1. Probability ಯಾವಾಗಿದ್ರೂ ಕೂಡ ಇದ್ರದ್ದು ಏನಿರುತ್ತೆ, ಈಕ್ವಲ್ ಟು 1 ಇರ್ತೈತಿ. ಶ್ಯೂರ್ ಇವೆಂಟ್ ಈಸ್ ಈಕ್ವಲ್ ಟು ಎಂಟೈರ್ ಶಾಂಪಲ್ ಸ್ಪೇಸ್ ಅಂದ್ರೆ ತಪ್ಪಲ್ಲ. ಆಲ್ವೇಸ್ ಶಾಂಪಲ್ ಸ್ಪೇಸ್ ಏನಿರ್ತದಲ್ಲ ಅದಕ್ಕೆ ಶ್ಯೂರ್ ಇವೆಂಟು ಅಂತಲೂ ಕೂಡ ನಾವು ಕರಿಬಹುದು. ಫಾರ್ಮುಲಾ probability of event is equal to 1 ಆಲ್ವೇಸ್ ಇದು ಇರ್ತೈತಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಕಾಯಿನ್ ಅನ್ನ ನೀವು ಟಾಸ್ ಮಾಡಿದ್ರಿ ಅಂತಂದ್ರೆ ಪಾಸಿಬಿಲಿಟಿ ಏನಿರ್ತೈತಿ, ಹೆಡ್ ಮತ್ತು ಟೇಲ್ ಇರ್ತೈತಿ. ಗೆಟ್ಟಿಂಗ್ ಹೆಡ್ ಆರ್ ಟೇಲ್ ಏನು ಶ್ಯೂರ್ ಇವೆಂಟ್. ಇವೆರಡು ಬಿಟ್ಟು ಬೇರೆ ಇರೋದೇ ಇಲ್ಲ. ಶಾಂಪಲ್ ಸ್ಪೇಸ್ ಅಂದ್ರೆ ಏನಿಲ್ಲ, ಹೆಡ್ ಮತ್ತು ಟೇಲ್. ದೆನ್ ಅನದರ್ ಎಕ್ಸಾಂಪಲ್ ನೋಡೋದಾದ್ರೆ ನಾವು, ವೆನ್ ಎ ಡೈಸ್ ಈಸ್ ರೋಲ್ಡ್, ಡೈಸ್ ಅನ್ನು ನೀವು ಹಾಕಿದಾಗ ಏನು, ಇಲ್ಲಿ ಕೂಡ ಶಾಂಪಲ್ ಸ್ಪೇಸ್ ಅಂತ ನಾವು ನೋಡಿದ್ರೆ ಏನಿರ್ತೈತಿ, 1 ರಿಂದ 6 ನಂಬರ್ಗಳು ಶಾಂಪಲ್ ಸ್ಪೇಸ್ ಆಗಿರ್ತಾವ. ಒಂದು ಇವೆಂಟ್ ಹೇಳ್ತೇನೆ ನಾನು. ಇವೆಂಟ್ ಏನು ಅಂತಂದ್ರೆ ಗೆಟಿಂಗ್ ಎ ನಂಬರ್ ಬಿಟ್ವೀನ್ 1 to 6 ಅಂತ ಹೇಳಿದೆ. ಇದು ಶ್ಯೂರ್ ಆಗೇ ಆಗ್ತೈತಿ. ಒಂದು ಡೈಸ್ ಒಳಗೆ ಇರೋದು ಏನು, 1 ರಿಂದ 6 ನಂಬರು. 1 ರಿಂದ 6 ನಂಬರ್ ಒಳಗೆ ಯಾವ್ದಾರ ಒಂದು ನಂಬರ್ ಬರತೈತಿ ಅಂತ ಹೇಳಿದ್ರೆ ಏನರ್ಥ, ಅದು ಶ್ಯೂರ್ ಆಗಿ ಆಗುವುದ, ಪಾಸಿಬಲ್ ಇದೆ, ನಿಶ್ಚಿತವಾಗಿ ಸಾಧ್ಯ ಇದೆ ಅಂತ ಅರ್ಥ. ದಿಸ್ ವಿಲ್ ಆಲ್ವೇಸ್ ಹ್ಯಾಪನ್, so it is called as sure event. Another example ಇದೆ ಡೈಸ್ ತಗೊಂಡು ಹೇಳೋದಾದ್ರೆ, ಈವೆಂಟ್ ಇಲ್ಲೇ ಗೆಟ್ಟಿಂಗ್ ನಂಬರ್ ಲೆಸ್ ದ್ಯಾನ್ 7 ಅಂತ ಹೇಳಿದ್ವಿ. ಇಲ್ಲಿ ನೋಡೋದಾದ್ರೆ ಡೈಸ್ ಒಳಗೆ ಇರೋದ ನಂಬರ್ಗಳೇನು, 1 ರಿಂದ 6 ಇರ್ತಾವೆ. ಲೆಸ್ ದ್ಯಾನ್ 7 ಅಂದ್ರೇನು, 1 ರಿಂದ 6 ನಂಬರ್ಗಳೇ ಅಂತ ಅರ್ಥ. ಹಾಗಾಗಿ ಇದೇನು ಶ್ಯೂರ್ ಇವೆಂಟ್. ಅಂಡ್ ಅನದರ್ ಎಕ್ಸಾಂಪಲ್, getting a number less than or equal to 6. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 6 ಅಂದ್ರೆ ಏನರ್ಥ, 6 ಆಗಿರ್ಬೋದು ಅಥವಾ 6 ಇಂದ ಒಳಗಡೆ ಬರುವಂತಹ ನಂಬರ್ಗಳು. ಇದು ಕೂಡ ಪಾಸಿಬಲ್ ಐತಿ. ಹಾಗಾಗಿ ಇದಕ್ಕೆ ಶ್ಯೂರ್ ಇವೆಂಟ್ ಅಂತ ನಾವು ಕರಿತೀವಿ. ಪಿಕ್ಕಿಂಗ್ ಎ ಕಾರ್ಡ್ ಅಂಡ್ ಗೆಟಿಂಗ್ ಎ ಕಾರ್ಡ್ ದ್ಯಾಟ್ ಈಸ್ ರೆಡ್ ಆರ್ ಬ್ಲ್ಯಾಕ್. ಆಲ್ರೆಡಿ ನಿಮ್ಗೆ ಹಿಂದಿನ ವಿಡಿಯೋಗಳಲ್ಲಿ ಈ ಕಾರ್ಡ್ ಎಕ್ಸಾಂಪಲ್ ಅನ್ನ ನಾನು ಹೇಳಿದ್ದೆ. ಕಾರ್ಡ್ ಅನ್ನ ಪಿಕ್ ಮಾಡಿದಾಗ ಇರೋದು ಏನು, 2 ಕಲರ್ದ ಕಾರ್ಡ್ಗಳಲ್ಲಿ ರೆಡ್ ಮತ್ತು ಬ್ಲ್ಯಾಕ್ ಕಲರ್ದು. ಹಾಗಾಗಿ ಯಾವ್ದಾರ ಒಂದು ಕಲರ್ ಬಂದೇ ಬರ್ತೈತಿ ಅಂತಂದ್ರೆ ಅರ್ಥ ಶ್ಯೂರ್ ಇವೆಂಟ್ ಇದು. ಸಿಂಪಲ್ ಮೀನಿಂಗು ಶ್ಯೂರ್ ಇವೆಂಟ್ ಈಸ್ ಈಕ್ವಲ್ ಟು ಏನು, ಶಾಂಪಲ್ ಸ್ಪೇಸ್ ಅಂತ ನೀವು ಈಸಿಯಾಗಿ ನೆನಪು ಇಟ್ಕೋಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇಂಪಾಸಿಬಲ್ ಇವೆಂಟ್ ಬಗ್ಗೆ ನೋಡೋಣ ಅಂತ. ಥ್ಯಾಂಕ್ ಯು.